ವಿಶೇಷವಾದ ಅಂದರೆ ಅಲ್ಲಿ ಆ ಕಡೆ ಸೈಡಲ್ಲಿ ಅಗ್ರಿಕಲ್ಚರ್ ಸೆಕ್ಷನ್ನಲ್ಲಿ ಏನೆಲ್ಲ ಇತ್ತು, ಪೌಲ್ಟ್ರಿ ಫಾರ್ಮಿಂಗನ್ನು ನೋಡಿದ್ವಿ, ಜೊತೆಗೆ ಕೋಳಿ ಮೀನಿನ ಸಾಕಾಣಿಕೆ ಹಾಗೂ ಸೇಲ್ಸನ್ನು ನೋಡಿದ್ವಿ. ಅದರ ನಂತರದಲ್ಲಿ ಮೇಕೆ ಸಾಕಾಣಿಕೆ ನೋಡಿದ್ವಿ. ಮತ್ತೊಂದು ವಿಶೇಷ ಅಂದರೆ ಎಲ್ಲಿ ಹೋದರೂ ಕೂಡ ಆಹಾರ ಮೇಳ. ಸೊ ಇಲ್ಲೂ ಕೂಡ ಆಹಾರ ಮೇಳ ನಡೀತಾ ಇದೆ ಕೃಷಿ ಮೇಳದಲ್ಲಿ. ಸೊ ಇಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲ ಕಡೆ ಎಲ್ಲ ಶೈಲಿಯ ಫುಡ್ಡು ಕೂಡ ಇಲ್ಲಿ ಸಿಗ್ತಾ ಇದೆ. ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದರೆ ಈ ಒಂದು ಗ್ರೌಂಡ್ ಆ ಕಡೆ ಸೈಡಲ್ಲಿ ಎಕ್ವಿಪ್ಮೆಂಟ್ಸು ಎಲ್ಲ ಕೂಡ, ಆದರೆ ಟ್ರ್ಯಾಕ್ಟರು ಆಮೇಲೆ ಎಲ್ಲ ಇದೆ. ಈ ಕಡೆ ಫುಲ್ಲು ಫುಡ್ಡು. ಬನ್ನಿ ಮಾತಾಡ್ಸೋಣ. ಹಾಯ್ ಹಾಯ್, ಕವಿತಾ. ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಏನು ಪರ್ಚೇಸ್ ಮಾಡಿದ್ರಿ? ಮಾಡಿದ್ದೀನಿ ರಾಗಿ ಪಾಪಡು, ಕಿಚನ್ಗೆ ಏನೇನು ಬೇಕೋ ಎಲ್ಲ. ಹಸ್ಬೆಂಡು, ಮಕ್ಕಳು, ಫ್ಯಾಮಿಲಿ ಜೊತೆ. ಪ್ರತಿ ವರ್ಷ ಬರ್ತೀರಾ? ಹಾಂ. ಏನು ಯೂಸ್ಫುಲ್ ಅನ್ಸುತ್ತೆ, ಏನು ಡಿಫ್ರೆಂಟ್ ಅನ್ಸುತ್ತೆ ಬೆಂಗಳೂರು ಲೈಫಲ್ಲಿ ಒಂದು ಹೊರಗಡೆ ಬರೋದಂದ್ರೆ ಎಲ್ಲರಿಗೂ ಇಷ್ಟ. ನಿಮ್ಗೆ ಏನು ಸ್ಪೆಷಲ್ ಅನಿಸ್ತು? ಚೆನ್ನಾಗಿ ಅನಿಸುತ್ತೆ. ಎಲ್ಲ ವೆರೈಟೀಸ್ ಆಫ್ ಅಗ್ರಿಕಲ್ಚರ್ದೆಲ್ಲ ನೋಡ್ಬೋದು. ಕೃಷಿ ಉಪಕರಣಗಳೆಲ್ಲ ವೆರೈಟಿ ವರ್ಷದಿಂದ ವರ್ಷ ಚೇಂಜ್ ಆಗ್ತಾ ಹೋಗುತ್ತೆ. ಚೆನ್ನಾಗಿ ಅನಿಸ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆ ಕಡೆ ಸೈಡ್ ಫುಲ್ಲು ಈ ಕಡೆಯಿಂದ ದೊಡ್ಡ ಕಂಪಾರ್ಟ್ಮೆಂಟ್ ಇದೆ, ದೊಡ್ಡ ಗ್ರೌಂಡ್ ಫುಲ್ಲು ಆಹಾರ ಮೇಳನೇ ಇದೆ. ಚರಂಬುರಿ, ಆಮೇಲೆ ಸ್ನ್ಯಾಕ್ಸು, ಹಾಗೆಯೇ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲ ಶೈಲಿಯ ಫುಡ್ಡು ಇಲ್ಲಿ ಸಿಗ್ತಾ ಇದೆ. ಗೋಬಿ ಮಂಚೂರಿಯಿಂದ ಹಿಡಿದು ರಾಗಿ ರೊಟ್ಟಿ, ಹಾಗೆಯೇ ಚೈನೀಸ್ ಐಟಮ್ಸ್ ಆಗಿರೋಂಥ ಗೋಬಿ ನೂಡಲ್ಸು, ಜೊತೆಗೆ ಎಳ್ನೀರನ್ನು ಕೂಡ ಮಾರ್ತಾ ಇದ್ದಾರೆ. ಸೊ ಈ ಬಾರಿಯ ಆಹಾರ ಮೇಳದಲ್ಲಿ ಎಲ್ಲ ವೆರೈಟಿ ಆಫ್ ಡಿಶಸ್ಸು ಸಿಗ್ತಾ ಇದೆ. ಜೊತೆಗೆ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಧ್ಯಾಹ್ನ ಊಟದ ಸಮಯ ಆಗಿರೋದ್ರಿಂದ ಇಲ್ಲಿ ಬಂದು ತಮ್ಮ ಊಟ ಅಂದರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ನೀವು ಕೈ ತೊಳ್ಕೊಳ್ಳೋದಕ್ಕೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅಂದರೆ ಶಾಮಿಯಾನ, ಅಂದರೆ ಬಿಸಿಲಿತ್ತು ಅಂತಂದರೆ ಶಾಮಿಯಾನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸೊ ಈ ಒಂದು ದೊಡ್ಡ ಆಹಾರ ಮೇಳದಲ್ಲಿ ಸಾಕಷ್ಟು ವೆರೈಟಿ ಫುಡ್ಗಳು, ಟೇಸ್ಟಿ ಫುಡ್ಡು ಸಿಗ್ತಾ ಇದೆ. ನೀವು ಕೂಡ ಇಲ್ಲಿ ಆಹಾರ ಮೇಳಕ್ಕೆ ಬಂದು ಟ್ರೈ ಮಾಡ್ಬೋದು. ಬನ್ನಿ ಇವ್ರನ್ನ ಮಾತಾಡ್ಸೋಣ. ಹೆಲೋ ಸರ್. ಹಲೋ, ಹೇಗಿದ್ದೀರಿ? ಐ ಆಮ್ ಗುಡ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಆಹಾರ ಮೇಳಕ್ಕೆ? ಫಸ್ಟ್ ಟೈಮ್. ಏನು ಅನಿಸ್ತು? ಗುಡ್ ಆ್ಯಕ್ಚುಲಿ. ಯಾರ ಜೊತೆ ಬಂದಿದ್ದೀರಿ? ಐ ಹ್ಯಾವ್ ಕಮ್ ವಿತ್ ಮೈ ವೈಫ್. ಚೆನ್ನಾಗಿದೆ ಮೇಡಮ್. ಏನು ಪರ್ಚೇಸ್ ಮಾಡಿದ್ರಿ? ಇಲ್ಲ Part. ಸೋಲಾರ್, ಮೇನ್ಲಿ ಸೋಲಾರ್. ನಾನು ಬಂದಿದ್ದೀನಿ, ಇವ್ರು ಬಂದಿಲ್ಲ. ಸೊ ಎಲ್ಲರೂ ಕೂಡ ತಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಒಂದು ಏನು ಟೈಮ್ ಸ್ಪೆಂಡ್ ಮಾಡ್ತಾ ಇರುವಂಥದ್ದು. ಸೊ ಈ ಕಡೆ ಎಳ್ನೀರನ್ನು ಕೂಡ ಮಾರ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಆಹಾರ ಮೇಳ ಒಂದು ಆಕರ್ಷತೆಯನ್ನು ಈ ಬಾರಿ ಒಂದು ಹೆಚ್ಚಿನ ಆಕರ್ಷಕವಾಗಿದೆ. ಯಾಕಂತ ಹೇಳಿದರೆ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಎಲ್ಲ ವೆರೈಟಿ ಫುಡ್ಗಳನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಎಳ್ನೀರನ್ನು ಕೂಡ ಮಾರ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಸಂಪೂರ್ಣ ಆಹಾರ ಮೇಳದ ಮೆರುಗು ಕೃಷಿ ಮೇಳಕ್ಕೆ ಮತ್ತಷ್ಟು ಮೆರುಗನ್ನು ತಂದಿದೆ ಅಂತಲೇ ಹೇಳಬಹುದು. ಸೊ 4 ಕಡೆಗಳಲ್ಲಿ ಬೇರೆ ಬೇರೆ ಗ್ರೌಂಡ್ಗಳಲ್ಲಿ ಈ ಒಂದು JKVK ಆವರಣದಲ್ಲಿ ಈ ರೀತಿಯಾದಂತಹ ಒಂದು ಆಹಾರ ಮೇಳ ನಡೆಸ್ತಿರುವಂಥದ್ದು. ಕೃಷಿ ಮೇಳವೂ ಕೂಡ ಇದೆ. ಬನ್ನಿ ಇಲ್ಲಿ ಇವರನ್ನು ಮಾತಾಡ್ಸೋಣ. ಹಲೋ. ಹಾಯ್ ಮ್ಯಾಮ್. ನಿಮ್ಮ ಹೆಸರು? ಪುಷ್ಪ. ಓಕೆ. ಎಷ್ಟು ಖುಷಿ ಆಗ್ತಿದೆ ಆಹಾರ ಮೇಳಕ್ಕೆ ಬಂದಿದೆ? ತುಂಬ ಖುಷಿ ಆಗ್ತಾ ಇದೆ. ಯಾರ ಜೊತೆ ಬಂದಿದ್ದೀರಿ? ನಾವು ನಮ್ಮ ಯಜಮಾನ್ರು ಮತ್ತು ನನ್ನ ತಂಗಿ. ಏನು ಪರ್ಚೇಸ್ ಮಾಡಿದ್ರಿ? ನಾವು ಟ್ರ್ಯಾಕ್ಟ್ರ್ ನೋಡ್ಕೊಂಡು ಬಂದ್ವಿ, ಹಾಗೆ ಸ್ವಲ್ಪ ಕೃಷಿಗೆ ಏನೇನು ಬೇಕೋ ಅದೆಲ್ಲ ನೋಡ್ಕೊಂಡು ಬಂದ್ವಿ. ಓಕೆ. ನೀವು ಕೃಷಿ ಮಾಡ್ತೀರಾ ಹೇಗೆ? ಹಾಂ, ಮಾಡ್ತೀವಿ ಮ್ಯಾಮ್. ಏನು ಬೆಳಿತೀರಿ? ನಾವು ರಾಗಿ ಬೆಳಿತೀವಿ, ಅಡಿಕೆ ತೋಟ ಇದೆ, ತೋಟ ಮಾಡಿ. ಓಕೆ ಸರ್. ಏನು ನೋಡಿದ್ರಿ, ಏನು ಇಷ್ಟ ಆಯಿತು? ಎಲ್ಲ ಕೃಷಿ ಉಪಕರಣಗಳು ಮತ್ತು ಎಲ್ಲ ತೋಟಗಾರಿಕೆ ಬಗ್ಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮಳೆ ಬಂತು ಸ್ವಲ್ಪ, ಆದರೂ ಜನ ಚೆನ್ನಾಗಿ ಸೇರಿದ್ದಾರೆ, ಎಲ್ಲ ಚೆನ್ನಾಗಿಟ್ಟಿದ್ದಾರೆ. ನಿಮ್ಮ ಹೆಸರು? ಮಂಜುನಾಥ್. ಸೊ ಮಳೆ ಬಂದರೂ ಕೂಡ ಸಾಕಷ್ಟು ಜನ ಕೃಷಿ ಮೇಳವನ್ನು ನೋಡಬೇಕು ಅಂಥೇಳಿ ಈ ಬಾರಿ ಬಂದಿರುವಂಥದ್ದು. ಸೊ ಈ ಕಡೆ ನೀವು ನೋಡ್ತಾ ಇರ್ಬೋದು, ನಾನ್ ವೆಜ್ ಫುಡ್ ಇಲ್ಲಿ ಸಿಗ್ತಾ ಇದೆ. ರೈಟ್ ಸೈಡಲ್ಲೆಲ್ಲ ವೆಜ್ ಇದ್ದರೆ, ಈ ಕಡೆ ಬಿರಿಯಾನಿ, ಆಮೇಲೆ JKVK ಬಿರಿಯಾನಿ ಅಂತಲೇ ಸ್ಪೆಷಲ್ಲು. ಹೊಸಕೋಟೆ ಅಕ್ಕಿಪೇಟೆ ರುಚಿ ಬಿರಿಯಾನಿ ಅಂತೇಳಿ ಮಾಡಿದ್ದಾರೆ, ವೆಜ್ ಬಿರಿಯಾನಿ. ಆಮೇಲೆ ಅಪ್ಪು ಸರ್ ಬಾಗಲಕೋಟೆ ದಮ್ ಬಿರಿಯಾನಿ, ಅವರ ಫೋಟೋನ ಕೂಡ ಹಾಕಿದ್ದಾರೆ. ಸೊ ಸೌದೆ ಒಲೆ ಬಿರಿಯಾನಿ, ವೆರೈಟಿ ಆಫ್ ಬಿರಿಯಾನಿ ಬೇಕು ಅಂತ ಹೇಳಿದ್ರೆ ಕೃಷಿ ಮೇಳದಲ್ಲಿ ನೀವು ಸವಿಬಹುದು. ಸೊ ಇದಿಷ್ಟು ಕೂಡ ಆಹಾರ ಮೇಳದ ಒಂದು ರೌಂಡ್ ಅಪ್. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿ, ವಿಜಯವಾಣಿ, ಬೆಂಗಳೂರು.